ಸುಜ್ಞಾನ ಕರುಣಿಸಿ ಭವಬಾಧೆಯಿಂದ ಪಾರು ಮಾಡ್ಲಿಕ್ಕೆ ಗುರುವಿನ ಹೊರತ ಮತ್ತೆ ಯಾರಿಗೆ ಸಾಧ್ಯ ಇಲ್ಲ. ಎಲ್ಲಪ್ಪ ಮನ್ಯಾಗ ಕೂತ್ರ ಹೆಂಗ್ ಕೊಡ್ತಾನ ದೇವ್ರ ಅಂತ ಹೇಳಕತ್ತಾರಲ್ಲ ಹೆಣ್ಮಗಳು. ಮತ್ತ ಕಲ್ಲಡ ಕಪ್ಪಿಗೆ ಸಹಿತ ದೇವ್ರ ಹೆಂಗ ಅನ್ನ ಕೊಡ್ತಿರ್ಬೇಕಂತ ಹೇಳ್ರಲ್ಲ ಸ್ವಲ್ಪ. ಅವ ಇರುವೆ ಮೊದಲ್ಗೊಂಡು 84 ಲಕ್ಷ ಜೀವರಾಶಿ ಭೂಮಿ ಮೇಲೆ ಅದಾವ ತಂಗಿ. ಸರ್ವಕ್ಕೂ ಸಮಯಕ್ಕ ಅನ್ನ ಮತ್ತು ನೀರನ್ನು ಕೊಟ್ಟು ಕರುಣಿಸ್ತಾನ ಅಂದ ಮೇಲೆ ಈ ಪೃಥ್ವಿನೇ ಅವನ ಅಂತ ಕರುಣೆಯಿಂದ ಸಾಗ್ತದೆ. ಮತ್ತ ನಾ ದುಡಿಲಾರ ಸುಮ್ಮ ಕೊಡ್ತೀನಿ ಪಗಾರ ಕೊಡು ಅಂತೇಳಿ ಅಂತಂದಾಗ ಇದು ಮೈಗಳತನ ಆಗ್ತದ. ಮೈಗಳ ಮಾಡ್ಲಾರ್ಕ ಮುಗ್ಗಲಿಗೆ ಹಿಡಿತಾನ. ನೀ ಏನು ಮಾಡಕತ್ತೀವಿ ಅವಾಗ ಸಲುತಾನೆ ಬಿಡಲ್ಲ. ಅಂದ್ರೆ ನಿನ್ನ ಆಸೆ ಅನ್ನುವಂಥದ್ದು ಬ್ರಹ್ಮೆ ನಿನಗ ಬಡ್ಕೊಂಡದಲ್ಲ, ದೇವ ಬಡ್ಕೊಂಡದ. ಇಲ್ಲಿ ಬರಗುಡಿ ನಮ್ಮ ಮುತ್ತೆಯವರಾಗ್ಲಿ ನಮಗ ಸ್ವಾಮಿಗಳು ಅವ್ರಿಗೆ ಮಾತಾಡ್ಯಾರ ಫೋನ್ಯಾಗ. ಏನಂತ? ಐದು ಸಂಘದ ಗುರುಗಳು ಮಾತಾಡ್ಯಾರ. ನನಗೊಂದು 10,000 ರೂಪಾಯಿ ಕೊಡ್ತೀವಿ ತಂಗಿ ಬಾ ಕಾರ್ಯಕ್ರಮಕ್ಕೆ. ಅಂದ್ರೆ ಇಲ್ರಿ ನಮ್ಮ ಗಾಡಿ ಖರ್ಚು ಎಣ್ಣೆ ಕಾರಿಗೆ ಡೀಸೆಲ್ ಹಾಕ್ಬೇಕಾಗ್ತದ, ನಮಗೆ 15,000 ಬೇಕಂತಾರ. ಮತ್ತ 10,000 ಗೋಪಿಗೆ ನೀ ಬರ್ಬೇಕಿಲ್ಲ, ನೀ ಬರ್ಬೇಕಾಗಿತ್ತು ತಂಗಿ. ಆಸೆ ಅನ್ನುವಂಥದ್ದು ಪಾಸಕ್ಕೆ ಆಸೆ ಅನ್ನುವಂಥದ್ದು ನನಗೇನು ಸುತ್ತಕೊಂಡದಲ್ಲ, ಅದಕ್ಕೆ ಇಷ್ಟೆಲ್ಲ ಮಾಡ್ಬೇಕಾಗಿದೆ. ಸುಮ್ಮ ಕೂತರ ನಿಷ್ಠೆಯಿಂದ ಸದ್ಗುರುನಾಥನ ಸೇವೆ ಮಾಡಿ ಇದು ದುಡ್ಡು ತಿಲ್ಲಕ್ಕೆ ಬಂದದ. ಶ್ರಮಜೀವಿ ಅದ ಇದು. ಅದಕ್ಕೆ ಸತ್ಯವಾದಂಥ ಮಾರ್ಗದಲ್ಲಿ ನಡೆದು ಶುದ್ಧವಾದಂಥ ಆ ದುಡುಕಿಯಿಂದ ಬಂದದ್ರಲ್ಲೇ ತೃಪ್ತಿ ಪಟ್ಟವನೇ ಇಲ್ಲಿ ಜಗತ್ತಿನಾಗ ಶ್ರೇಷ್ಠ ಅನ್ಸ್ಕೊಂಡಾನ. ಸಾಕಂದವನಂತ ಸಾವುಕಾರ ಯಾರಿಲ್ಲತ್ತ, ಬೇಕನ್ನುವಂತನು ಭಿಕಾರಿನೇ ಯಾರಿಲ್ಲತ್ತ. ಹಂಗೆ ನನಗೆ ಭ್ರಮೆ ಆಗದ. ಬರ್ತಿದ್ದೆ 15,000 ತಗೋತಿ 20,000 ತಗೋತಿ ಬಂದು ಕಾರ್ಯಕ್ರಮ ಮಾಡ್ಬೇಕಾಗ್ಯದ. ನೀ ಮನ್ಯಾಗ ಕೂತ್ರು ಕೊಡು ಅಂತಂದಾಗ ಅವ್ರು ಬಂದು ನಿನಗೆ ಮನೆಗೆ ತಂದು ಕೊಡ್ಬೇಕಾ? ನಿನ್ನ ಕಾಯಕ್ಕದ ಏನು ಮಾಡಕತ್ತಿದಲ್ಲ ಅದೇ ನಿಷ್ಠೆಯಿಂದ ಮಾಡು, ಅದು ಸಾಕ್ಷಾತ್ ದೇವನಿಗೆ ಒಪ್ಪುತ್ತದೆ. ಅದಕ್ಕಾಗಿ ಏನಂತಾರೆ ಇಲ್ಲಿ, ತನ್ನಂತೆ ಪರರೆಂದು ಭಾವಿಸಿ ನಡೆಯುವುದು ಕೋಟಿಗೊಬ್ಬನಿಗೆ ಬರಬಹುದು. ಕೋಟಿಗೊಬ್ಬನಿಗೆ ಬರಬಹುದು. ಮನೆಯಲ್ಲಿ ದೇವರು ಯಾವುದು, ಹೊರಗಿನ ದೇವರು ಯಾವುದು, ನೀ ಹುಡುಕುವ ದೇವರಿನ್ನ ಮತ್ಯಾವುದು. ಜನ್ಮ ಆತ್ಮನಿಗಿಲ್ಲ, ಜೀವ ಭಾವಕ ಸುತ್ತಿ ಏನಕ್ಕೀಗ ಆ ಜಗ ಜಂಜಾಟದ ಹುಚ್ಚ ಕಾಯ್ದೆ. ಹೌದು, ಜಗ ಜಂಜಾಟದ ಹುಚ್ಚ ಕಾಯ್ದೆ. ಅಲ್ಲವಾ ಜನನ ಮರಣದ ಜಾಳಿಗೆ ತೊಡಕ್ಯಾದ, ಅದಕ್ಕೆ ಬಂದಿರಬೇಕು ಸನೆ ವಾಯ್ದೆ. ನಿನಗ ಜನನ ಮರಣದ ಜಾಳಿಗೆ ತೊಡಕ್ಯಾದ, ಅದಕ್ಕೆ ಬಂದಿರಬೇಕು ಸನೆ ವಾಯ್ದೆ. ದಿವ್ಯ ಜ್ಯೋತಿ ಎಂಬ ಜ್ಞಾನದ ಅಗ್ನಿಯು ತಲೆ ಒಳಗಿಂದು ಕವಿ ಮರಿಭವದೆ. ತಲೆ ಒಳಗಿಂದು ಕವಿ ಮರಿಭವದೆ. ಭವಿ ತಿರುಗಿತು ಬೆಂಕಿ ತಲೆ ಒಳಗಿಟ್ಟುಕೊಂಡು, ರವಿಗೆ ಕತ್ತಾಲೆ ತಡೆಯಬಹುದೇ. ರವಿಗೆ ಕತ್ತಾಲೆ ತಡೆಯಬಹುದೇ. ಕರ್ಮಕಾಂಡ ಉಪಾಸನ ಜ್ಞಾನ ಕಾಂಡ 3 ಹಾಡೆ ಕೇಳ 3 ಹಾಡೆ. ಮರ್ಮ ಅರಿಯಾದ ಒಳತಿರುವಾದಿ
ಹವದು ತೇರವಾದಿ ಮರ್ಮ ಅರಿಯಾದವಳ ತಿರುವಾದಿ ಹವದು ತೇರವಾದಿ ಯಾವ ದಾರಿಲೆ ಹೋದರ ಭಕ್ತಿಗೆ ಐತಿ ಮರ್ಯಾದೆ ಐತೆ ಮರ್ಯಾದೆ ಭಯ ಭಕ್ತಿಗೆ ಇಲ್ಲ ಭವ ಬಾಧಿ ಇಲ್ಲ ಭವ ಬಾಧಿ ಉಳಿದ ನಮಸ್ಕಾರ ಯಾಕ ಬೇಕು ಎಲ್ಲಿಟ್ಟಿದೆ ನಿನ್ನ ಬೂದಿ ಇಟ್ಟಿದೆ ನಿನ್ನ ಬೂದಿ ನಿನಗೆ ನೀನೇ ನಮಿಸು ಆತ್ಮ ಹೊಂದಿ ನಮಿಸು ಆತ್ಮ ಹೊಂದಿ ಬಹಳ ಸೂಕ್ಷ್ಮದ ವಿಚಾರದ ತಂಗಿ ಅದಕ್ಕ ಉಳಿದ ನಮಸ್ಕಾರ ಯಾಕೆ ಬೇಕು ನಿನಗೆ ನೀನೇ ನಮಿಸು ಆತ್ಮ ಹೊಂದಿ ಯಾವ ದಾರಿಲಿ ಹೋದ್ರು ಭಕ್ತಿಗೆ ಮರ್ಯಾದೆ ಅದ ಭಕ್ತಿಯೇ ಮುಕ್ತಿಯ ಮೂಲ ಸೋಪಾನದ ಸೋಪಾನ ಐತಲ್ಲ ಅನೇಕ ವೇದ ಉಪನಿಷತ್ತುಗಳು ಯಾವ ಶಾಸ್ತ್ರಗಳು ಸಾರ್ತವ ಅದಕ್ಕೆ ಹೀಗೆಲ್ಲ ಮಾಡಿದ್ರೆ ಕೆಲಸ ಕೊಡುದಿಲ್ಲ ತಂಗಿ ಈ ಭವ ಎನ್ನುವಂತ ಬಾಜಾರಕ್ಕೆ ಏನು ಬಂದಿದೆಯಲ್ಲ ಈ ಭವ ಗೆಲ್ಲಬೇಕಾದ್ರೆ ಗುರು ಬೇಕು ಆ ಗುರುವಿನ ಕರುಣೆ ಬಹಳ ದೊಡ್ಡದು ವೇದ ಆ ಸದ್ಗುರುನಾಥನ ಕರುಣೆ ಪಡ್ಕೊಂಡು ಈ ಭವ ಸಾರ ದಾಟ್ಲಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿ ಮತ್ತೇನು ಹೇಳ್ಯಾರ ನೋಡು ಕವಿಗಳು ಈಗ ಮಹಾತ್ಮ ಗಾಂಧಿಯ ಬುದ್ಧಿ ಸಾಧಾರಣ ಇದ್ದಿದ್ದಿಲ್ಲ ಮಂದಿಗೆ ಹೇಳಿ ಏನು ಫಲ ಇಲ್ಲ ನಮ್ಮ ಬತ್ತಗುಣಿಕೆಯ ಕಮಿಟಿಯವರು ಬಂದು ಸಭೆಯಲ್ಲಿ ಪಾಲ್ಗೊಂಡ್ರೆ ನಾನೇ ಹೇಳಿದ್ದೆ ಅವರಿಗೆ ಇವತ್ತು 500 ರೂಪಾಯಿಯನ್ನು ಕೊಟ್ರಲ್ಲ ನಮ್ಮ ವಿದ್ಯಾಶ್ರೀ ಅವರಿಗೆ ನಮ್ಮ ಯಾರು ಮಾಳಿಗೆ ಅಣ್ಣವ್ರಿಗೆ ಫೋನ್ ಮಾಡಿ ಹೇಳಿದೆ ಕಾರ್ಯಕ್ರಮ ಮಾತ್ರ ಬರಗುಡಿಗೆ ಎದರಿ ನಮ್ಮದು ಅಂತ ಹೇಳಿ ಅಂದಾಗ ಅವ್ರು ಯಾಕೆ ನೋಡತ್ತಮ್ಮ ಇಂಡಿ ತಾಲೂಕು ಎಲ್ಲಿದ್ರು ಸ್ವಲ್ಪ ಫೋನ್ ಮಾಡೋಣಂತಂದಾಗ ಹೇಳಿದ್ದೆ ತಡ ಇಲ್ಲದೆ ಬಂದೇ ಬಿಟ್ರು ಅವರು ಬಂದಿದ್ದಾರೆ ನಮ್ಮ ಅಣ್ಣವರು ಅದಕ್ಕೆ ಈ ಸದ್ಯಕ್ಕೆ ಮಹಾತ್ಮ ಗಾಂಧಿ ಬುದ್ಧಿ ಸಾಧಾರಣ ಇದ್ದಿದ್ದಿಲ್ಲ ಮಂದಿಗೆ ಹೇಳಿ ಫಲ ಇಲ್ಲ ಅಂತ ಹೇಳ್ಯಾರ ಕವಿಗಳು ಏನಂತಾರ ನೋಡು ಮಹಾತ್ಮ ಗಾಂಧಿಯ ಬುದ್ಧಿ ಸಾಧಾರಣ ಇದ್ದಿದ್ದಿಲ್ಲ ಮಂದಿಗೆ ಹೇಳಿ ಏನು ಫಲ ಇಲ್ಲ ಹೌದು ಮಂದಿಗೆ ಹೇಳಿ ಏನು ಫಲ ಇಲ್ಲ ನೀನೇ ಚಲೋ ಅದಿಯೇ ಯಾರಿಗೆ ನೀನು ಅನ್ನುವುದಿಲ್ಲ ತಂಗಿ ಯಾರಿಗೆ ನೀನು ಅನ್ನುವುದಿಲ್ಲ ಆ ಮಹಾದೇವಿ ಮಲ್ಲಮ್ಮರಂತೆ ನಡೆಯುವುದಿತ್ತು ಹಂಗ ನಡೆದ್ರೆ ಒಂದು ಕೀರ್ತಿ ಬರ್ತಿತ್ತು ಅಲ್ಲ ಗಂಡಗ ಯಾಕ ಮಾಡಿ ಕೊಳ್ಳಲಿಲ್ಲ ಆ ಮಹಾದೇವಿ ಮಲ್ಲಮ್ಮರಂತೆ ನಡೆದಿತ್ತು ಅಂದಾರ ನೋಡು ಹೆಂಗತ್ತೆ ಯಾವ ಅಕ್ಕ ಮಹಾದೇವಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಎಲ್ಲ ಸತಿ ಸಾವಿತ್ರಿಯರು ನಿಮ್ಮ ಏನು ಅಕ್ಕ ಮಹಾದೇವಿ ಇವರೆಲ್ಲ 36 ಗಣತಿಯರು ಅಂತ ಹೇಳಿ ಜಗತ್ತನ್ನೇ ಸಾರ್ತದ ಅವರೆಲ್ಲ ಯಾವ ಪ್ರಕಾರ ನಡೆದು ಈ ಭವದಿಂದ ಬಿಡುಗಡೆ ಆಗ್ಯಾರ ತಂಗಿ ಗುರುತಿಲ್ಲ ನಿನಗ ಇವರು ಅದಕ್ಕಾಗಿ ಹೇಳಕತ್ತಾರಲ್ಲ ಅವ್ರ ಕವಿಗಳು ಮಹಾದೇವಿ ಮಲ್ಲಮ್ಮರಂತೆ ನಡೆಯೋದಿತ್ತು ಅಲ್ಲ ಗಂಡಗ ಯಾಕ ಮಾಡಿ ಕೊಳ್ಳಲಿಲ್ಲ ಹೌದು ಗಂಡಗ ಯಾಕ ಮಾಡಿ ಕೊಳ್ಳಲಿಲ್ಲ ಪರಪುರುಷರಿಗೆ ಅವರು ಹೊರಳಿ ನೋಡಲಿಲ್ಲ ಅವರಂತೆ ಯಾಕ ನೀ ನಡಿಲಿಲ್ಲ
ಪರಪುರುಷರಿಗೆ ಅವರು ಹೊರಳಿ ನೋಡಲಿಲ್ಲ, ಹೌದಾ ಅವರಂತೆ ಯಾಕ ನೀ ನಡಿಲಿಲ್ಲ. ಹೌದು, ಅವರಂತೆ ಯಾಕ ನೀ ನಡಿಲಿಲ್ಲ. ಆ ಪರಪುರುಷರಂದ್ರ ಸಕ್ರಿ ಸವಿ ನಿನಗ ಮನೆಗೆ ಬಂದವುಗ ಬಿಡಲಿಲ್ಲ. ಇಲ್ಲಿ ಸೂಕ್ಷ್ಮ ವಿಚಾರ ತಿಳಿಯುವುದ. ಈ ಶರೀರಕ್ಕ ಜೀವ ಗಂಡ ಅದಾನ, ಅದನ್ನಲ್ಲ ಯಾವ ಅವ ಪರಪುರುಷನೇ ಅದಾನ. ಶರೀರಕ್ಕ ಜೀವ ಗಂಡ ಅದಾನದ ಮೇಲೆ ಮತ್ತ ಅವನಿಗೆ ಬಿಡ್ಲಕ್ಕ ಮೇಲಿಲ್ಲ, ಜೀವ ಬಿಡ್ತಾಳೇನು ಹೆಣ್ಮಗಳು? ಬಿಡಂಗಿಲ್ಲ. ಜೀವ ಆರಾಮಿಲ್ಲ ನಡಿಪದ. ಆರಾಮಿದ್ದಿಲ್ಲ ಅಂತಂದ್ರೆ ಮೊದಲು ನಡ್ರಿ, ಯಾಕೆ ಕಾರ್ಯಕ್ರಮ ನಾಳೆಗೆ ಬರ್ಬಿಟ್ಟು ಹೋಗೋದದ, ಚಂದ ಆಗ್ಬೇಕು ಕಾರ್ಯಕ್ರಮ, ನನಗೆ ಯಾಕೋ ಲಘುವಿಲ್ಲ ಅಂತೇಳಿ ದವಾಖಾನಿಗೆ ಓಡ್ತಾಳೆ. ಅದಕ್ಕಾಗಿ ಪರಪುರುಷ ಅಂದ್ರೆ ಸಕ್ರಿ ಸವಿ ನಿನಗ ಮನೆಗೆ ಬಂದವಾಗ ಬಿಡಲಿಲ್ಲ ಅಂತೇಳಿ ಅಂತಾನ ಕವಿ. ಈ ಜೀವಕ್ಕ ಬಿಡ್ಲಕ್ಕ ಮೇಲಿಲ್ಲ ತಂಗಿ, ನೀ ಬಿಟ್ಟಿ ಅಂತಂದ್ರೆ ಇಲ್ಲಿ ಕೆಟ್ಟಿ. ಹಾ, ಅವ ಇರೋ ತನಕ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅದ. ಅವನೇ ಜಿಗದ್ ಹೋದನ ಅಂತಲ್ಲ, ನೀನೇನು ಕೆಲಸನಿಕ್ಕೆಲ್ಲ ಅಷ್ಟೆಲ್ಲ ಮಾತಾಡೋದಲ್ಲ. ಅದಕ್ಕಾಗಿ ಏನಂತಾರೆ ಇಲ್ಲಿ, ಏನಂತಾರೆ ಹೇಳಿಲ್ಲ. ಅಗ್ಗಾದ ನಿಮ್ಮಗ ಹ್ಯಾಂಗಾದಿತ್ತು ನಿಜ ಮೋಕ್ಷ, ಆಗಿತ್ತು ನಿಜ ಮೋಕ್ಷ. ನಿನಗ ಹಳ್ಳಿಗೆ ಜೋಗಾದ ಭಿಕ್ಷಾ, ಜೋಗಾದ ಭಿಕ್ಷ. ಆ ಮುಪ್ಪಾಗಿ ಜೋಗುತಿ ಇಟ್ಟುಕೊಂಡು ನಡಿಬೇಕು ಲಕ್ಷ, ನಡಿಯಬೇಕಲ್ಲ. ಮೂಳ ನಾಯಿಗೆ ಯಮ ಶಿಕ್ಷಾ ಕೇಳ, ಯಮ ಶಿಕ್ಷಾ. ಅಂದೇವಾಡಿ ಕವಿ ಜಾಗ ಹೊಂದಿಕೋರ ಗುರು ದೀಕ್ಷಾ, ಗುರು ದೀಕ್ಷಾ ಕೇಳ, ಗುರು ದೀಕ್ಷಾ. ಸದಾನಂದ ಮಲ್ಲೇಶನ ಕುಕ್ಷ ಕೇಳ ತಂಗಿ ಕೋಕ್ಷ. ಹರಿದಾಸ ಗೈವಿದ ವಲ್ಸಾರು ಹೇಳ್ತಾರ, ಆ ಕೇಳಿದ್ದು ತಂಗಿ ಅಲ್ಲ ಅನಬಾರದು. ಹೌದು, ಹೇಳಿದ್ದು ತಂಗಿ ಅಲ್ಲ ಅನಬಾರದು. ದೇವರು ಯಾವುದು, ಹೊರಗಿನ ದೇವರು ಯಾವುದು, ನೀ ಹುಡುಕುವ ದೇವರಿನ್ನ ಮತ್ತೆ ಯಾವುದು. ಕೆಟ್ಟ ನಡತಿ ಕಲಿತು ಬಿಟ್ಟು, ಕೆಟ್ಟ ನಡತಿ ಕಲಿತು ಬಿಟ್ಟು ತಿರುಗಬೇಡ ಚಾಳಿ. ಗಟ್ಟಿ ಗಂಡನ ಆ ಕಟ್ಟಿ ಕೆಟ್ಟ ನಡತಿ ಕಲಿತು ಬಿಟ್ಟು, ಕೆಟ್ಟ ನಡತಿ ಕಲಿತು ಬಿಟ್ಟು ತಿರುಗಬೇಡ ಚಾಳಿ. ಗಟ್ಟಿ ಗಂಡನ ಮಾಡಿಕೊಂಡು ಗಟ್ಟಿ ಕೆಟ್ಟ ನಡತಿ ಕಲಿತು ಬಿಟ್ಟು, ಕೆಟ್ಟ ನಡತಿ
ಬುದ್ಧಿ ಕಲೆತು ಬಿಟ್ಟು ತಿರುಗ ಬ್ಯಾಡ ಚಾಳಿ ಗಟ್ಟಿ ಗಂಡನ ಮಾಡಿಕೊಂಡು ಕಟ್ಟಿಕೊರ ತಾಳಿ ಕಟ ನಡತಿ ಕರೆದು ಬಿಟ್ಟು ಕಟ ಕರೆದು ಬಿಟ್ಟು ತಿರುಗ ಬ್ಯಾಡ ಚಾಳಿ ಗಟ್ಟಿ ಗಂಡನ ಮಾಡಿ ಯಾವ ಶಿವಪ್ಪ ಪಂಚಪ್ಪ ಬ್ಯಾಗಳಿ ಹರಿಸಂಗವರು ಕೂಡಿದ ಸಭೆಯಲ್ಲಿ ಯಾವ 101 ರೂಪಾಯಿ ತಂದು ಕಾಣಿಕೆ ನೀಡಿದ್ದಾರೆ. ಯಾಕಂತಂದ್ರೆ ಹಂಗೆ ಅನಿಸ್ತದ ಸಾಹೇಬ್ರೆ, ಯಾಕ ಭಾಳ ದಿವಸದಿಂದ ಬರಕತ್ತಾಳ ಯಾರು ವಿದ್ಯಾಶ್ರೀ ಕಾರ್ಯಕ್ರಮ ಭಾಳ ದಿನದಿಂದ ಕೇಳ್ತಾ ಬಂದಿರಿ. ಇದು ನಾವು ಪ್ರಥಮದಲ್ಲಿ ಬಂದೀವಿ, ಹಂಗೆ ಹೊಸ ಮನುಷ್ಯ ಜಲ್ದಿ ಪರಿಚಯ ಆಗೋದಿಲ್ಲ. ಹಂಗಾಗ್ಲಕತ್ತದ. ಶಬ್ದ ಬರ್ಬೇಕಂತಾರ ಅವ್ರಿಗೆ. ಶಬ್ದ ಬೈಬೇಕಂತಾರ. ಬೈಬೇಕು ಅವ್ರಿಗೆ, ನಮಗೆ ಬೈ, ನಮಗೆ ಅವ್ರಿಗೆ ಬೈ. ಆ ಕುಂತ ಹೆಣ್ಮಕ್ಳೆಲ್ಲ ಬಾಯಾಗ ಮಣ್ಣು ಹಾಕಿ ಹೋಗಲಿ ಎಲ್ಲರಿಗೆ. ಅದಕ್ಕಾಗಿ ಕೂಡಿದ ಸಭೆಯಲ್ಲಿ 101 ರೂಪಾಯಿ ತಂದು ಕಾಣಿಕೆ